ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆಮೇಲೆ ನಮ್ಮ ಚಾನಲ್ ಮೇಲೆ ಕ್ಲಿಕ್ ಮಾಡಿ. ಸೊ ದ್ಯಾಟ್ ನಿಮಗೆ ಅಂತ ನಾವು ಹೊಸ ಪ್ಲೇಲಿಸ್ಟ್ ಸಹ ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿ ಕುಕ್ಕಿಂಗಲ್ಲಿ ನಿಮಗೆ ಕ್ವಿಕ್ ಬ್ರೇಕ್ಫಾಸ್ಟ್ ರೆಸಿಪೀಸ್, ಆಮೇಲೆ 5 ಮಿನಿಟ್ಸ್ ಚಾಟ್ ರೆಸಿಪೀಸ್ ಎಲ್ಲ ಇದೆ. ಆಮೇಲೆ ಟೆಕ್ನಾಲಜಿ, ಆರ್ಟ್ ಆ್ಯಂಡ್ ಕ್ರಾಫ್ಟ್, ರಂಗೋಲಿ ಎಲ್ಲ ಇದೆ. ಸೊ ಪ್ಲೀಸ್ ಡು ವಿಸಿಟ್ ಆ ಚಾನಲ್. ಇವತ್ತು ನಾನು ನಿಮಗೆ ಈಸಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿರೋ ನಿಪ್ಪಟ್ಟು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕಡಲೆಕಾಯಿ ಬೀಜ ಮತ್ತು ಕರ್ಬೇವಿನ ಸೊಪ್ಪು, ಹಿಂಗು, ದಪ್ಪ ಅವಲಕ್ಕಿ, ಚಿಲ್ಲಿ ಫ್ಲೇಕ್ಸು, ಹುರ್ಗಡ್ಲೆ, ರುಚಿಗೆ ತಕ್ಕಷ್ಟು ಉಪ್ಪು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ದಪ್ಪ ಅವಲಕ್ಕಿ 1 ಕಪ್ಪು ಮತ್ತು ಹುರ್ಗಡ್ಲೆ ಅದರ ಅರ್ಧದಷ್ಟು ತೊಗೋಬೇಕು. ಅವಲಕ್ಕಿಗಿಂತ ಅರ್ಧದಷ್ಟನ್ನು ತೊಗೊಂಡು ಗ್ರೌಂಡ್ ಪೇಸ್ಟ್ ಮಾಡ್ಕೋಬೇಕು ತರ್ತರಿಯಾಗಿ. ಅದನ್ನು ಒಂದು ಬೌಲಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಕಡಲೆಕಾಯಿ ಬೀಜ ಮತ್ತು ಕರ್ಬೇವಿನ ಸೊಪ್ಪು ಸ್ವಲ್ಪ ಅರ್ಧ ತೊಗೋಬೇಕು. ಅದನ್ನು ಅಷ್ಟೇ ತರ್ತರಿಯಾಗಿ ಪುಡಿ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು ಇದಕ್ಕೆ ನಾವು ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು. ಚಿಲ್ಲಿ ಫ್ಲೇಕ್ಸ್ ಇಲ್ಲಾಂದರೆ ಖಾರದ ಪುಡಿ ಬೇಕಾದರೂ ಹಾಕ್ಕೋಬೋದು. ಇದನ್ನು ಹಾಗೆ ಡ್ರೈ ಆಗಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಒಂದು ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ನೀಟಾಗಿ ಡ್ರೈ ಆಗಿ ಒಂದ್ಸಲ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಾದ್ಮೇಲೆ ಬಿಸಿ ಕಾದಿರೋ ಒಂದು 2-3 ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪನ ಹಾಕಿ ಕಲಿಸ್ಬೇಕು. ಕಲಸಾದ್ಮೇಲೆ ಒಬ್ಬಟ್ಟು ತಟ್ಟೋ ಶೀಟ್ ಅಥವಾ ಅದರ ಪ್ಲಾಸ್ಟಿಕ್ ಶೀಟ್ ಮೇಲೆ ಉಂಡೆ ಮಾಡಿಕೊಂಡು ನಿಪ್ಪಟ್ಟಿನ ಶೇಪಿಗೆ ಸಣ್ಣದಾಗಿ ತಟ್ಕೊಳ್ಳಿ. ನೀವು ತಟ್ಟೋದಕ್ಕಾಗಲಿಲ್ಲ ಅಂದರೆ ಬೌಲು ಇಟ್ಟು ಪ್ರೆಸ್ ಮಾಡ್ಬೋದು. ನೆಕ್ಸ್ಟು ಕಾದಿರೋ ಎಣ್ಣೆಗೆ ಬಿಟ್ಟರೆ ಕರಿಯಾದಂತಹ ಕ್ರಿಸ್ಪಿ ಟೇಸ್ಟಿಯಾಗಿರೋ ಈಸಿ ನಿಪ್ಪಟ್ಟನ್ನ ಮಾಡ್ಬೋದು. ಪ್ಲೀಸ್ ಡೂ ವಿಸಿಟ್ our channel. Do like, share and subscribe. Thank you.